ಆದ್ರಿಂದ ಅನೇಕ ಜನ ಅವರ ಆ ವ್ಯಕ್ತಿತ್ವವನ್ನ ಇವತ್ತಿಗೂ ಸ್ಮರಣೆ ಮಾಡ್ಕೊಳ್ತಾರೆ. ಕೇವಲ ವಿದ್ವತ್ತೆಗಾಗಿ ಅಲ್ಲ, ಕೇವಲ ವಿದ್ವತ್ತೆ ಅಲ್ಲ, ವಿದ್ವತ್ತೆ ತುಂಬಾ ಜನರಿಗೆ ಇರ್ತದೆ. ಆದ್ರೆ ವಿದ್ವತ್ತೆ ಜೊತೆಗೆ ಧೈರ್ಯ, ಅಂದ್ರೆ ಆ ವಿದ್ವತ್ತೆಯನ್ನು ಪ್ರಯೋಗ ಮಾಡತಕ್ಕಂತಹ ಧೈರ್ಯ. ಆಧುನಿಕ ಕಾಲದಲ್ಲಿ ಅದನ್ನ ಆ ಕಾಲದ ಅವಶ್ಯಕತೆಯನ್ನು ಅರಿತುಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಭಾರತೀಯ ವಿದ್ಯೆಗಳನ್ನ ಪ್ರಯೋಗ ಮಾಡತಕ್ಕಂತಹ ಆ ದೃಷ್ಟಿ, ಅದನ್ನು ವಿಷನ್ ಅಂತ ಕರಿತೇವೆ. ಅಲ್ಲದೇನೆ ಅದಕ್ಕೆ ಬೇಕಾದ ಪರಿಶ್ರಮವನ್ನು ಸ್ವಯಂ ತಾವೇ ಮಾಡ್ತಕ್ಕಂಥದ್ದು, ಅದಕ್ಕೆ ಯಾವುದೇ ಆಶ್ರಯವನ್ನು ಪಡೆಯದೇನೆ ತಾನೇ ಆ ಪ್ರಯೋಗವನ್ನು ಮಾಡಿ ಸ್ವಯಂ ಸಂಸ್ಥೆಯಾಗಿ ಸಂಸ್ಥೆಗಳನ್ನು ಕಟ್ತಕ್ಕಂತಹ ಕಾರ್ಯ ಮಾಡ್ತಕ್ಕಂತಹದ್ದು ಇದು ಬಹಳ ಅಪರೂಪದ ವ್ಯಕ್ತಿತ್ವ. ಅದರಿಂದ ಲಕ್ಷ್ಮೀ ತಾತಾಚಾರ್ಯರು ನನ್ನ ಜೀವನದಲ್ಲಿ ನೋಡಿರ್ತಕ್ಕಂತಹ ಪಂಡಿತ ಕ್ರಿಯಾವಾಂಶ, ಪಂಡಿತರಾಗಿರ್ತಕ್ಕಂಥದ್ದು ಪಾಂಡಿತ್ಯ ಅನ್ನೋದು ಸ್ವಂತ ಪುಸ್ತಕ ಅಧ್ಯಯನ ಅಧ್ಯಾಪನಕ್ಕಂಥದ್ದು ಒಂದು ಗುಣ. ಆದರೆ ಕ್ರಿಯಾವಾನ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನ ಸಾಧನೆಗಳನ್ನ ಕೂಡಿಸಿಕೊಂಡು ಜೊತೆಗೆ ಒಂದು 4 ಜನರಿಂದ ಆ ಕೆಲಸವನ್ನು ಮಾಡಿಸಿ ಇದು ಮಾಡಬೇಕಾದ ಕಾರ್ಯ ಅಂತ ಆ ದಿಕ್ಕನ್ನು ತೋರಿಸ್ತಕ್ಕಂತಹ ಅಪರೂಪದ ವ್ಯಕ್ತಿತ್ವ ಲಕ್ಷ್ಮೀ ತಾತಾಚಾರ್ಯ. ಲಕ್ಷ್ಮೀ ತಾತಾಚಾರ್ಯರನ್ನು ನೋಡಿರ್ತಕ್ಕಂಥ ಒಂದು ಅನೇಕ ಜನರಿಗೆ ವ್ಯಕ್ತಿಗತವಾದ ಅನುಭವ ಇದೆ. ನನಗಂತೂ ಅವರಿಂದ ಒಂದು ಪ್ರೇರಣಾ ಸ್ರೋತ ಅಂತ ನನ್ನ ಜೀವನದಲ್ಲಿ ನಾನು ಕಂಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಆ ಹಿರಿಯ ಚೈತ್ರ ಒಬ್ಬರು. ಇವತ್ತು ಆ ಕಾರಣಕ್ಕಾಗೇನೆ ಈ ತಾತಾರಿ ವೈಭವ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಅವರ ಸುಪುತ್ರರಾಗಿರ್ತಕ್ಕಂತಹ ನನ್ನ ಮಿತ್ರರು ಈ ಪ್ರಸ್ತಾವ ಮಾಡಿದಾಗ ನಾನು ಬರ್ತೇನೆ ತಗೊಂಡೆ. ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ಗೌರವವನ್ನು ಸಲ್ಲಿಸಬೇಕಾದ ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿದ್ದೇನೆ. ನನಗೆ ಬಹಳ ಸಂತೋಷವಾಗಿದೆ, ಧನ್ಯವಾದಗಳನ್ನು ಅರ್ಪಿಸ್ತೇನೆ. 2 ಮಾತುಗಳನ್ನ ಹೇಳಬೇಕಾದ್ದು ನನ್ನ ಧರ್ಮ. ಬ್ರಾಹ್ಮಣನ ಕುರಿತಾಗಿ ಹೇಳುವಾಗ ಒಂದು ಪದ್ಯ ಇದೆ, ಕೋನ್ ಅಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಅಂತ. ಈ ತಾತಾಚಾರ್ಯರು ಯಾವ ತರಹದ ವ್ಯಕ್ತಿತ್ವ ಅಂತಂದ್ರೆ, ಅವರು ವಿದ್ಯಾವಾನಾಗಿ, ನಾನು ಹೇಳಿದಂತೆ ವಿದ್ಯಾವಾನಾಗಿದ್ದಲ್ಲದೇನೆ ವೀರ್ಯವಾನಾಗಿತ್ತು. ಅದನ್ನ ಪ್ರಯೋಗ ಮಾಡುವ ಧೈರ್ಯ ಅವರಿಗಿತ್ತು. ತುಂಬಾ ಜನಕ್ಕೆ ಆ ಧೈರ್ಯವಿಲ್ಲ. ಅದರಿಂದ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ವಿದ್ಯಾವಾನ್ ಕಶ್ಚ ವೀರ್ಯವಾನ್. ಮತ್ತೆ ಕಾಲಧರ್ಮವನ್ನು ತಿಳಿದುಕೊಂಡು ಮಾಡಬೇಕು. ಈ ವಿದ್ಯೆಗಳನ್ನ ಪ್ರಯೋಗ ಮಾಡಕ್ಕೆ ಈ ಕಾಲದ ಅವಶ್ಯಕತೆ ಏನು, ಈ ಕಾಲಧರ್ಮ ಯಾವುದು, ಈ ಕಾಲದ ಮಹಿಮೆ, ಈ ಕಾಲದ ಅವಶ್ಯಕತೆ ಏನು ಅಂತ ಅರ್ಥ ಮಾಡಿಕೊಂಡು ಈ ಕಾಲಧರ್ಮವನ್ನು ತಿಳಿದುಕೊಂಡವರು. ಜೊತೆಗೆ ಏನು ಈ ಕಾಲದಲ್ಲಿ ಮಾಡಬೇಕಾದೋ ಆ ಕಾಲವನ್ನ ಶಾಸ್ತ್ರವನ್ನು ಉಳಿಸಿ, ಶಾಸ್ತ್ರದ ಮೂಲ ಸಾರವನ್ನು ಉಳಿಸಿ, ಅದರ ಜೊತೆಗೆ ಆಧುನಿಕ ಎಲ್ಲ ವಿಜ್ಞಾನ ಕ್ಷೇತ್ರಗಳನ್ನು, ಸಾಮಾನ್ಯವಾಗಿ ನಾವಿವತ್ತು ಭಾರತೀಯ ವಿದ್ಯೆ ಮತ್ತು ಸೈನ್ಸ್ ಕುರಿತಾಗಿ ಮಾತಾಡ್ತೇವೆ, ಭಾರತೀಯ ವಿದ್ಯೆ ಮತ್ತು ಸಂಗಣಕದ ಕುರಿತಾಗಿ ಮಾತಾಡ್ತೇವೆ, ಭಾರತೀಯ ವಿದ್ಯೆ ಮತ್ತು ಆಧುನಿಕ ಅನೇಕ ಯೋಗ, ಆಯುರ್ವೇದ, ಇಂಥ ಮಂತ್ರ, ಇಂಥ ಪ್ರಯೋಗ ವಿದ್ಯೆಗಳ ಕುರಿತಾಗಿ ಮಾತಾಡ್ತೇವೆ. ಈ ಎಲ್ಲ ಕ್ಷೇತ್ರಗಳನ್ನು ಒಬ್ಬರೇ ಒಬ್ಬ ವ್ಯಕ್ತಿ ಪ್ರವೇಶ ಮಾಡಿ ಆ ಎಲ್ಲ ಮೂಲ ಗ್ರಂಥಗಳನ್ನು ಹುಡುಕಿ ತೆಗೆದು, ಮೂಲ ಗ್ರಂಥಗಳನ್ನ ತಾವು ಸ್ವತಃ ಅಧ್ಯಯನ ಮಾಡಿದಲ್ಲೇನೆ ಮಾತೃಕೆಯಿಂದ ಆರಂಭ ಮಾಡಿಕೊಂಡು, ಅದನ್ನ ನಮ್ಮಲ್ಲಿ ಹೇಳ್ತೀವಿ ಅಂದ್ರೆ ಆ ಮಾತೃಕ ಸಂಪಾದನೆ ತೊಡದಂತಹ ವಿದ್ವಾಂಸರು ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಬರೋಲ್ಲ, ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಬರೋರಿಗೆ ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಬರಲ್ಲ, ಇಂಟರ್ಪ್ರಿಟೇಷನ್ ಮಾಡೋರ್ ಬಗ್ಗೆ ಅದನ್ನ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರಲ್ಲ, ಅದನ್ನ ಪಬ್ಲಿಕ್ ಅಲ್ಲಿ ಹೇಳಿಕ್ ಬರಲ್ಲ, ಪಬ್ಲಿಕ್ ಅಲ್ಲಿ ಹೇಳಿಕ್ ಬರ್ತದೆ, ಅದ್ರ ಪ್ರಯೋಗ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಮಾತೃಕೆಯ ಸಂಪಾದನೆಯಿಂದ ಹಿಡಿದು ಅದರ ಪ್ರಯೋಗದವರೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬ ವ್ಯಕ್ತಿ ಕೈ ಹಾಕ್ತಾರೆ ಅಂತ ಅದನ್ನ ನಾವು ಸ್ವಂತ ಅನುಭವಿಸಿದ್ದೀವಿ. ಅಂದ್ರೆ ಒಂದು ವಿದ್ವತ್ತೆಯ ಸರ್ವಾಂಗೀಣತೆಯನ್ನು ನಾನು ತಾತಾಚಾರ್ಯ ಕಂಡುಕೊಂಡಿದ್ದೆ. ಇನ್ನೊಂದು, ಅವರು ಸ್ವಂತ ಒಬ್ಬ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದ್ರು. ಅವ್ರು ಯಾರ ಸಂಸ್ಥೆ ಇದ್ರೆ ಸಂಸ್ಥೆಯ ಕೆಲಸ, ಸಂಸ್ಥೆ ಇಲ್ಲ ಅಂದ್ರೆ ತಾನೇ ಕೆಲಸ ಮಾಡಿ ಆ ಸಂಸ್ಥೆ ಆಗ್ಬಿಡ್ತಾ ಇದ್ರು. ಮೇಲುಕೋಟೆಯ ಆ ಅವರು ಸಂಸ್ಥೆಯನ್ನ ಅಕಾಡೆಮಿಯನ್ನ ಕಟ್ಟಿದವರು, ಅದರ ಕಲ್ಪನೆ ಯಾರಿಗೂ ಇಲ್ಲದ ಕಾಲದಲ್ಲಿ ತಾವೇ ನಿಂತು ಆ ಸಂಸ್ಥೆಯನ್ನ ಹುಟ್ಟಿ ಬೆಳೆಸಿ ಅದನ್ನ ಕಟ್ಟಿದ್ರು. ಆದ್ರೆ ಅದನ್ನು ಬಿಟ್ಟು ಹೊರಗೆ ಬಂದಾಗ ಏನೂ ಸಂಕೋಚತೆ ತಾವೇ ಸಂಸ್ಥೆಯಾಗಿದ್ದು ಕೆಲಸ ಮಾಡಿದ್ರು. ನಾವು ನೋಡಿದ್ವಿ, ಉಮಾಕಾಂತ ಭಟ್ರು ಇಲ್ಲೇ ಇದ್ದಾರೆ, ನಾವು ಜೊತೆಗೆ 90 ಜನಕ್ಕೆ ಅವರ ಮನೆಗೆ ಹೋಗಿ ಬರ್ತಾ ಇದ್ದೆ. ನಾನು ಮೇಲ್ಕೋಟೆಯಲ್ಲಿ ನಾನು ಸಂಸ್ಕೃತ ಅಕಾಡೆಮಿಯ ನಿರ್ದೇಶಕನಾಗಿ ಕಾರ್ಯ ಮಾಡತಕ್ಕಂಥ ಸಂದರ್ಭದಲ್ಲಿ ತುಂಬಾ ಗಂಭೀರವಾಗಿ ತಾತಾಚಾರ ಮಾಡತಕ್ಕಂಥ ಕೆಲಸಗಳನ್ನ ನಾನು ನೋಡಿದ್ದೀನಿ. ಜೊತೆಗೆ ಅವ್ರಿಗೆ ಹೋಗಿ ನಾನು ಮಾರ್ಗದರ್ಶನ ಬಿಡ್ತಾ ಇದ್ದೆ, ಏನ್ ಮಾಡ್ಬೇಕು ಹೇಳಿದ್ದೆ, ಇದನ್ನು ನಾನು ಹೇಗೆ ಈ ಸಂಸ್ಥೆಯನ್ನು, ನಿಮಗೆ ಇರ್ತಕ್ಕಂತಹ ಕ್ಲಾರಿಟಿ ಈ ಸಂಸ್ಥೆ ಕುರಿತಾಗಿ ನನಗಿಲ್ಲ, ಅದನ್ನು ನೀವು ಹೇಳಿದ್ರೆ ತುಂಬಾ ಸಂತೋಷ ಪಟ್ಟು
ಅವರು ನನ್ನಲ್ಲಿ ಅವರ ಯೋಚನೆಗಳನ್ನ ಮುಂದೆ ಮಾಡಬೇಕಾದ ಕೆಲಸಗಳನ್ನ ಬಹಳ ವಿಸ್ತೃತವಾಗಿ ತೋರಿಸಿದ್ರು. ಅದರಲ್ಲಿ ಒಂದು ಕಾರ್ಯ ಬಹಳ ಅವಶ್ಯವಾಗಿ ಸಂಸ್ಕೃತಿ ಫೌಂಡೇಶನ್ ಅವರದ್ದೇ ಒಂದು ಪ್ರತಿರೂಪ ಇದು ಮಾಡಬೇಕಾದ ಕಾರ್ಯ. ಅದು ಈಗೇನು ಆ ಯೋಜನೆಯ ಸ್ವರೂಪ ಈಗೇನಿದೆ ಗೊತ್ತಿಲ್ಲ. ಇಡೀ ಭಾರತೀಯ ವಿದ್ಯಾದ ಒಂದು ವೃಕ್ಷವನ್ನು ಅವರು ನನಗೆ ತೋರಿಸಿದ್ರು. ಭಾರತೀಯ ವಿದ್ಯೆ ವೇದ ಮೂಲದ ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ರಾಹುರವ್ಯಂ ಛಂದಾಂಸಿ ಯಸ್ಯ ಪರಿಣಾಮಿ ಯಸ್ತಂ ವೇದ ಸವೇದವಿತ್. ಆ ಇಡೀ ಕಲ್ಪನೆ ಅಂದ್ರೆ ನಮ್ಮ ಅಷ್ಟಾದಶ ವಿದ್ಯಾಸ್ಥಾನಗಳು, ಅದರ ಆಧುನಿಕ ಪರಿಕಲ್ಪನೆ, ಅದು ಎಲ್ಲೆಲ್ಲಿ ಬ್ರಾಂಚ್ ಔಟ್ ಆಗಿದೆ, ಯಾವ್ಯಾವ ವಿದ್ಯೆಗಳಿಗೆ ಯಾವ್ಯಾವ ಗ್ರಂಥಗಳಿವೆ, ಅದು ಎಷ್ಟರವರೆಗೆ ಅಧ್ಯಯನ ಮಾಡಬಹುದು ಅಂತ ಅನ್ನೋದನ್ನ ಸುಮಾರು ಅದರ ಒಂದು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ಅದು ಕಂಪ್ಯೂಟರ್ ಸ್ಕ್ರೀನ್ 50 ಸ್ಕ್ರೀನ್ಗಳನ್ನು ಮಾಡಿದ್ರೆ ಒಂದು ವೃಕ್ಷ ಕಾಣಬಹುದು. ಅಷ್ಟು ವಿಸ್ತೃತವಾದ ಜ್ಞಾನ ವೃಕ್ಷವನ್ನ ಅವರು ಚಿತ್ರ ಮಾಡಿ ಅದನ್ನ ಅದರ ಎಲ್ಲ ಗ್ರಂಥಗಳ ರೆಫರೆನ್ಸ್ಗಳ ಸಮೇತ ತೋರಿಸಿದ್ರು. ಆ ಯೋಜನೆ ಪ್ರಾಯಶಃ ಇವತ್ತು ಭಾರತದ ವಿದ್ಯಾಕ್ಷೇತ್ರಕ್ಕೆ ಬೇಕಾಗಿರತಕ್ಕಂಥ ಯೋಜನೆ. ಅದನ್ನು 30 ವರ್ಷಗಳ ಮುಂಚೆ ಆ ಕಲ್ಪನೆಯನ್ನು ಮಾಡಿದ್ರು. ಅಂದ್ರೆ ಋಷಿಗಳು ಭವಿಷ್ಯತ್ತನ್ನು ಯೋಚನೆ ಮಾಡ್ತಾರೆ ಅನ್ನೋ ಹಾಗೆ ನಮ್ಮ ತಾತಾಚಾರ ಋಷಿಗಳು ಏನು ತಪ್ಪಿಲ್ಲ. ಇಡೀ ಭಾರತ 30 ವರ್ಷಗಳ ನಂತರ ಯಾವ ಕ್ಷೇತ್ರವನ್ನು ಆಯ್ದುಕೊಂಡು ವಿಶ್ವವಿದ್ಯಾಲಯಗಳು ಕೆಲಸ ಮಾಡ್ತಾವೋ ಆ ಕ್ಷೇತ್ರದ ಬೀಜಭೂತವಾದ ವಿಷಯಗಳನ್ನು ಅವರು ಯೋಚನೆ ಮಾಡಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು. ಹಾಗಾಗಿ ತಾತಾಚಾರ್ಯರ ವೈಭವ ಅಂತಂದ್ರೆ ಇದು ಕೇವಲ ತಾತಾಚಾರ್ಯರ ವೈಭವ, ಅವರ ವ್ಯಕ್ತಿತ್ವದ ವೈಭವ ಅಲ್ಲ, ಇದು ಒಟ್ಟು ಅವರು ಮಾಡಿರ್ತಕ್ಕಂತಹ ಕಾರ್ಯದ ವೈಭವ ಮತ್ತು ವಿದ್ಯಾಕ್ಷೇತ್ರದ ವೈಭವ. ಭಾರತೀಯ ವಿದ್ಯೆಗಳ ಕುರಿತಾಗಿ ಅಧ್ಯಯನ ಮಾಡುವಾಗ ಬರತಕ್ಕಂಥ ದೊಡ್ಡ ಸಮಸ್ಯೆ, ಭಾರತೀಯ ವಿದ್ಯೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರಜ್ಞರಲ್ಲೂ ಇರುವ ಭ್ರಮೆ. Within the Shastric community also, we feel that this is just limited to my own small fraternity. Others cannot understand this. ಅಷ್ಟೇ ಅಲ್ಲದೇನೆ ಹೊರಗಡೆ ಏನ್ ಕಲ್ಪನೆ ಅಂತಂದ್ರೆ ಇದು ಇತಿಹಾಸ, ಇದು ಅಂದ್ರೆ ದಿಸ್ ಇಸ್ ಜಸ್ಟ್ ಎ ಪಾಸ್ಟ್. ನಾಲೆಡ್ಜ್ ಕೆನಾಟ್ ಬಿ ರಿಲೇಟೆಡ್ ಟು ಪಾಸ್ಟ್. ಜನಗಳು ನಾಲೆಡ್ಜ್ ಅಂತಂದ್ರೆ ಜ್ಞಾನ ಅಂತಂದಾಗ ಅದು ಯಾವಾಗ ಸಾರ್ವಕಾಲಿಕವಾಗಿರ್ಬೇಕು. ಅದಕ್ಕೆ ಒಂದು ಕಾಲದ ಜ್ಞಾನ ಇದು ಅಂತಂದ್ರೆ ಅದು ಇನ್ಫಾರ್ಮೇಶನ್ ಆಗ್ಬಿಡ್ತದೆ, ಅಲ್ಲಿಗೆ ಅದು ಇತಿಹಾಸಕ್ಕೆ ಸೇರ್ಕೊಂಡ್ಬಿಡ್ತದೆ. ಇವತ್ತು ಭಾರತೀಯ ವಿದ್ಯೆಗಳ ಕುರಿತಾಗಿ ಎಲ್ಲೆಲ್ಲಿ ಚರ್ಚೆ ಭಾರತದಲ್ಲಿ ನಡೀತದೋ ಅದು ಹೇಗೆ ನಾವು ನಮ್ಮ ಯುವ ಜನಾಂಗದಕ್ಕೆ ಅದನ್ನ ಪರಿಚಯ ಮಾಡಿಸ್ತೀವಿ ಅಂತಂದ್ರೆ ಇಟ್ ಎಕ್ಸಿಸ್ಟೆಡ್, ಇದು ಇತ್ತು ಅಂತ ಅಂದ್ರೆ ಇತಿಹಾಸವನ್ನು ಪರಿಚಯ ಮಾಡಿಸ್ತೀವಿ. ಭಾರತೀಯ ವಿದ್ಯೆ ಅಂದ್ರೆ ಅದು ಇತಿಹಾಸ, ಅದು ವರ್ತಮಾನವೂ ಅಲ್ಲ ಭವಿಷ್ಯತ್ತೂ ಅಲ್ಲ. ಹೀಗಾಗಿ ನಮ್ಮಲ್ಲಿ ಎಲ್ಲ ನಮ್ಮ ಪ್ರಾಚೀನ ವಿದ್ಯೆಗಳ ಕುರಿತಾಗಿ ಒಂದು ನೆರೆಟಿವ್ ಏನಿದೆ ಅದು ಕೇವಲ ಭೂತ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು, ಪ್ರಾಚೀನ ಭಾರತದ ಒಂದು ಅಂಗ ಅಷ್ಟೇ. ಅದು ಹೀಗೆ ನಾವು ಪರಿಚಯಿಸ್ತಾ ಇದ್ದೀವಿ. ಆದರೆ ತಾತಾಚಾರ್ಯರ ಒಂದು ಅವರ ಇಡೀ ಜೀವನ ವೃತ್ತದಿಂದ ಅವರು ಮಾಡಿರ್ತಕ್ಕಂಥ ಕಾರ್ಯಗಳಿಂದ ಕಲಿಯಬೇಕಾದ ಏನು ಅಂತಂದ್ರೆ ಸ್ಮೃತಿ ಮತ್ತು ಅನುಭವ ಎರಡು ಒಟ್ಟಿಗೆ ಸೇರಿದೆ. ಭಾರತೀಯ ವಿದ್ಯೆ ಕೇವಲ ಸ್ಮೃತಿ ಅಲ್ಲ, ಭಾರತೀಯ ವಿದ್ಯೆ ಕೇವಲ ಅನುಭವನೂ ಅಲ್ಲ. ಅನುಭವ ಸ್ಮೃತಿಗಳ ಒಂದು ಸಮಷ್ಟಿ ಪರಿಪಾಕ ಭಾರತೀಯ ವಿದ್ಯೆ, ಭಾರತೀಯ ಜ್ಞಾನ ಪರಂಪರೆ. ಅದಕ್ಕೆ ನಮ್ಮಲ್ಲಿ ನಮ್ಮ ಸ್ಮೃತಿಗಳನ್ನ ಮರೆತು ಬಿಟ್ರೆ, ಇಲ್ಲಿರೋ ವ್ಯಕ್ತಿಗಳೆಲ್ಲ ಸ್ಮೃತಿಯನ್ನು ಬಂದಿದೆ, ನಾವೆಲ್ಲ ಸ್ಮೃತಿ ಜೊತೆಗಿದ್ದೇವೆ. ನಾವು ಸ್ಮೃತಿ ಕಳ್ಕೊಂಡ್ಬಿಟ್ರೆ, ಸ್ಮೃತಿಯನ್ನ ಹೊಂದ್ಬಿಟ್ರೆ ನಾವ್ಯಾರು ಇಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯರಾಗಿರಲ್ಲ. ಯಾರ ಹೆಸರು ಗುರುತಿಸಲ್ಲ, ಯಾರಿಗೂ ಪರಿಚಯ ಇಲ್ಲ. ಅದ ಸ್ಮೃತಿ ಕಳ್ಕೊಳ್ಬಾರ್ದು. ಹಾಗೆ ಅಂತ ಹೇಳಿ ನಾವು ಕೇವಲ ಸ್ಮೃತಿಯಲ್ಲೇ ಇರೋ ವ್ಯಕ್ತಿ ಇದ್ರೆ ಅವರನ್ನು ಮನೆ ಒಳಗೆ ಕೂಡಿಸ್ಬಿಡ್ತೀವಿ. ಯಾಕಂದ್ರೆ ನೀವು ಮನುಷ್ಯ ಹಳೆ ಕಾಲದ ವ್ಯಕ್ತಿ ವೃದ್ಧ ಆಗ್ಬಿಟ್ಟಿದ್ದಾರೆ, ಇಲ್ಲಿ ಸ್ಮೃತಿ ಅಷ್ಟೇ ಇರೋದು, ವರ್ತಮಾನದ ಅನುಭವ ಇಲ್ಲ. ಸ್ಮೃತಿ ಮಾತ್ರ ಇದ್ರೆ ಅವನನ್ನ ಸಮಾಜ ದೂರ ಮಾಡುತ್ತದೆ, ಸ್ಮೃತಿಯನ್ನು ಕಳ್ಕೊಂಡ್ರೂ ಸಮಾಜ ದೂರ ಮಾಡುತ್ತದೆ. ಸ್ಮೃತಿ ಮತ್ತು ಅನುಭವಗಳ ಮೇಳನವೇ ವ್ಯಕ್ತಿತ್ವ. ನಮ್ಮ ಭಾರತೀಯ ವಿದ್ಯಾ ಪರಂಪರೆ ಶಾಸ್ತ್ರದ ಸ್ಮೃತಿ ಮತ್ತು ಶಾಸ್ತ್ರದ ಅನುಭವ, ಸ್ಮೃತಿ ಮತ್ತು ಅನುಭವಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋದ್ರೆ ಮಾತ್ರ ಭಾರತೀಯ ವಿದ್ಯಾ ಪರಂಪರೆ ಮುಂದುವರಿಯುತ್ತದೆ. ತಾತಾಚಾರ್ಯರು ಅಂಥ ಪರಂಪರೆಗೆ ಸೇರಿದರು. ಅಂದ್ರೆ ಸ್ಮೃತಿ ಮತ್ತು ಅನುಭವ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗತಕ್ಕಂತಹ ದೊಡ್ಡ ವ್ಯಕ್ತಿತ್ವ. ಪ್ರಾಯಶಃ ಅವ್ರನ್ನ ನಾನು ಹೇಳ್ತಾ ಇದ್ದೆ, ನಿಮ್ಮ ಈ ತರದ ಡೀಪ್ ಆದ ಒಂದು ಇನ್ಸೈಟ್ ಶಾಸ್ತ್ರಗಳ ಕುರಿತಾಗಿ ಮತ್ತು ಅದನ್ನ ಮುಂದೆ ಹೇಗೆ ಒರೆಸ್ಬೇಕು ಅನ್ನೋ ಚಿಂತನೆ, ಇದು ಪ್ರಾಯಶಃ ತುಂಬಾ ಕಡಿಮೆ ನೋಡ್ತೀವಿ ಅಂತ ನಾನು ಅವ್ರು ಹೇಳಿದ್ರು. ಒಂದು ಮಾತು ಹೇಳಿದ್ರು, ವರ್ಖೇಡಿಯವರೇ ನೀವು ತಪ್ಪಾಗಿ ಹೇಳ್ತಾ ಇದ್ರಿ, ನಾನು ಬಹಳ ಸಣ್ಣವರಿಲ್ಲಿ, ನಮ್ಮ ಗುರು ಪರಂಪರೆ ಎಂಥೆಂಥವರಿದ್ರು ಅಂತ ಅವ್ರ ಬಗ್ಗೆ ಕುರಿತಾಗಿ ಹೇಳ್ತಿದ್ರು. ನನ್ನ ಗುರು ಪರಂಪರೆ, ನನ್ನ ಗುರುಗಳೆಲ್ಲ ಎಂಥೆಂಥವರಿದ್ರು, ಅವರ ಮುಂದೆ ನಾನೇನು ಅಲ್ಲ ಅಂತ ಅವ್ರು ಹೇಳಿದ್ದನ್ನು ಜ್ಞಾಪಕ ಮಾಡ್ಕೊಂಡ್ರೆ ಈ ನಮ್ಮ ಪರಂಪರೆ ಎಂಥ ದೊಡ್ಡದು. ಅಂದ್ರೆ ಶಾಸ್ತ್ರ ಸ್ಮೃತಿ ಮತ್ತು ಅನುಭವಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ದೊಡ್ಡ ಪರಂಪರೆಗೆ ನಾವು ಸೇರಿದವರು ಅನ್ನುವ ಎಚ್ಚರವನ್ನ ನಮ್ಮ
ಲಕ್ಷ್ಮೀ ತಾತಾಚಾರ್ಯ ನಮಗೆ ಕೊಡ್ತಾ ಇದ್ರು. ಆದ್ರಿಂದ ಒಂದೇ ಒಂದು ಶೀರ್ಷಿಕೆಯಲ್ಲಿ ಲಕ್ಷ್ಮೀ ತಾತಾಚಾರ್ಯರನ್ನ ಹೇಳೋದಾದ್ರೆ ಟ್ರೆಡಿಷನ್ ಫಾರ್ ಇನೋವೇಷನ್. ಟ್ರೆಡಿಷನ್ ಫಾರ್ ಇನೋವೇಷನ್. ನಾವು ಇನೋವೇಷನ್ ಕುರಿತಾಗಿ ಮಾತಾಡ್ತಾ ಇದ್ವಿ. ಆ ಇನೋವೇಷನ್ ಮೂಲ ನಮ್ಮ ಶಾಸ್ತ್ರ ಪರಂಪರೆ ಅನ್ನುವ ಒಂದೇ ಒಂದು ಶೀರ್ಷಿಕೆಯಲ್ಲಿ ಲಕ್ಷ್ಮೀ ತಾತಾಚಾರ್ಯ ವೈಭವನ್ನ ನನ್ನ ಕಡೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯರು ಸೇರಿದ್ದಾರೆ. ಅವರನ್ನ ಜೊತೆಗೆ ಅವರನ್ನ ನೋಡಿದವರು, ಅವ್ರ ಕಾರ್ಯ ಮಾಡಿರ್ತಕ್ಕಂಥವ್ರು, ಅವರ ಪರಂಪರೆ ಮುಂದುವರಿಸ್ತಕ್ಕಂಥವ್ರು. ಆ ಲಕ್ಷ್ಮೀ ತಾತಾಚಾರ್ಯ ಪರಂಪರೆ ಅದು ನಿಂತು ಹೋಗುವ ಪರಂಪರೆ ಅಲ್ಲ. ನಮ್ಮ ಮಿತ್ರರಾದ ಆಳ್ವಾರ್ ಅವರು ಆ ಪರಂಪರೆಯನ್ನ ಸಂಸ್ಕೃತಿ ಫೌಂಡೇಶನ್ ಅದರ ಮೂಲಕ ಮುಂದುವರಿಸ್ತಾ ಇದ್ದಾರೆ. ಅದನ್ನ ಲಕ್ಷ್ಮೀ ತಾತಾಚಾರ್ಯರು ಅದಕ್ಕೆ ನಾವು ಸಂಬೋಧನೆ ಮಾಡುವಾಗ ಲೇಟ್ ಲಕ್ಷ್ಮೀ ತಾತಾಚಾರ್ಯ ಅಂತ ಹೇಳಿಲ್ಲ. ಯಾಕಂದ್ರೆ ಲಕ್ಷ್ಮೀ ತಾತಾಚಾರ್ಯರು ಯಾವತ್ತೂ ಕೂಡ ಲೇಟ್ ಆಗೋದಿಲ್ಲ. ಧನ್ಯವಾದ.